ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಪೋಷಕರಿಗೆ ಮತ್ತು ಯುವಜನತೆಗೆ ತುಂಬ ಮುಖ್ಯವಾದಂಥದ್ದು. ನಾವು ಎಷ್ಟೋ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಹುಡುಕ್ತೇವೆ, ಆದರೆ ಕ್ಯಾನ್ಸರ್ನಂಥ ಭಯಾನಕ ಕಾಯಿಲೆಯನ್ನು ಬರದಂತೆ ತಡೆಯುವ ಶಕ್ತಿ ಒಂದು ಲಸಿಕೆಗಿದೆ ಅಂದರೆ ನೀವು ನಂಬ್ತೀರಾ? ಹೌದು, ಅದುವೇ HPV ಲಸಿಕೆ. ಈ ಲಸಿಕೆಯನ್ನು ಯಾಕೆ ಹಾಕಿಸ್ಕೊಳ್ಬೇಕು, ಇದರ ಮಹತ್ವವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಏನಿದು HPV ಅಂದರೆ ಹ್ಯೂಮನ್ ಪ್ಯಾಮಿಲೋಮಾ ವೈರಸ್ ಅಂತ. ಅಂದರೆ ಇದು ಜನನಾಂಗದ ಸೋಂಕುಗಳಿಗೆ ಕಾರಣವಾಗುವಂಥ ಒಂದು ಸಾಮಾನ್ಯ ವೈರಸ್. ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕಂಠದ ಕ್ಯಾನ್ಸರ್ಗೆ ಹೆಚ್ಚಾಗಿ ಇದೇ ವೈರಸ್ ಕಾರಣವಾಗುತ್ತೆ. ಹಾಗಾಗಿ ಭಾರತದಲ್ಲಿ HPV ಲಸಿಕೆ ಯಾಕೆ ಮುಖ್ಯ ಅಂತ ಅಂದರೆ, ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. 2024ರ ಅಂದಾಜಿನ ಪ್ರಕಾರ ಸುಮಾರು 78,499 ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು 42,392 ಸಾವುಗಳು ಕೂಡ ಸಂಭವಿಸಿದೆ. ಆದ್ದರಿಂದ ಭಾರತದಲ್ಲಿ ಈ ಲಸಿಕೆ ತುಂಬಾ ಮುಖ್ಯ. ಇನ್ನು ಈ HPV ಲಸಿಕೆಯನ್ನು ಯಾರಿಗೆ ನೀಡಲಾಗುತ್ತೆ ಅಂತ ಅಂದರೆ, ದೇಶದಾದ್ಯಂತ ನಡೆಯುತ್ತಿರುವ ಈ ಅಭಿಯಾನದಲ್ಲಿ ಮುಖ್ಯವಾಗಿ 14 ವರ್ಷದ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ನೀಡುವಂಥ ಗುರಿ ಸರ್ಕಾರ ಹೊಂದಿದೆ. ಯಾಕಂದರೆ ಈ ವಯಸ್ಸಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಇನ್ನು ಈ ಲಸಿಕೆಯನ್ನು 15ರಿಂದ 26 ವರ್ಷದವರು ಸಹ ವೈದ್ಯರ ಸಲಹೆ ಮೇರೆಗೆ ಇದನ್ನು ತೆಗೆದುಕೊಳ್ಬಹುದು. ಹಾಗಿದ್ರೆ ನಮ್ಮ ಪ್ರಶ್ನೆ ಏನಂತಂದರೆ, HPV ಈ ಲಸಿಕೆ ಗರ್ಭಕಂಠದ ಕ್ಯಾನ್ಸರನ್ನು ಕಡಿಮೆ ಮಾಡುತ್ತದೆ? ನಿಜವಾಗಿಯೂ ಹೌದು. ಅಧ್ಯಯನಗಳ ಪ್ರಕಾರ HPV ಲಸಿಕೆ ಬಳಕೆಯಿಂದ 2012ರಿಂದ 2019ರ ನಡುವೆ ಅಮೆರಿಕದ ಯುವತಿಯರಲ್ಲಿ ಕ್ಯಾನ್ಸರ್ ಪ್ರಮಾಣ 65% ಕಡಿಮೆಯಾಗಿದೆ. ಸ್ಕಾಟ್ಲೆಂಡಲ್ಲಿ 10 ವರ್ಷಗಳ ಅವಧಿಯಲ್ಲಿ ಕ್ಯಾನ್ಸರ್ ಪೂರ್ವ ಲಕ್ಷಣಗಳು 88ರಿಂದ 89% ಇಳಿಕೆಯಾಗಿರುವುದು ಕಂಡುಬಂದಿದೆ. ಇನ್ನು ಈ HPV ಲಸಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ತೀವ್ರವಾದ ಅಡ್ಡ ಪರಿಣಾಮ, ದೀರ್ಘಕಾಲದ ಹಾನಿ ಅಥವಾ ಸಾವಿಗೆ ಕಾರಣವಾಗುತ್ತದೆಯೇ? ಇಲ್ಲ. ಜಾಗತಿಕ ಲಸಿಕಾ ಸುರಕ್ಷತಾ ಮೇಲ್ವಿಚಾರಣೆಗಳೆಲ್ಲ HPV ಲಸಿಕೆಗಳು ಅತ್ಯಂತ ಸುರಕ್ಷಿತ ಎಂಬುದನ್ನೇ ಖಚಿತಪಡಿಸಿವೆ. ಅಡ್ಡ ಪರಿಣಾಮಗಳು ಕಂಡುಬಂದರೂ ಅವು ಇತರ ಲಸಿಕೆಗಳಂತೆ ಸಾಮಾನ್ಯ, ಸಾಧಾರಣ ಮತ್ತು ತಾತ್ಕಾಲಿಕವಾಗಿರುತ್ತದೆ. ಅಂತಂದರೆ ಲಸಿಕೆ ತಗೊಂಡಂಥ ಸಂದರ್ಭದಲ್ಲಿ ಸಣ್ಣದಾದಂಥ ಜ್ವರ, ಊತ ಕಾಣಿಸ್ಕೊಳ್ಳುವುದು ಒಂದು ಸಾಮಾನ್ಯವಾದ ಆ ಲಸಿಕೆಯ ಲಕ್ಷಣವಾಗಿರುತ್ತೆ. ಇನ್ನು HPV ಲಸಿಕೆಯು ಬಂಜೆತನ, ಗರ್ಭಪಾತ ಮತ್ತು ಜನ್ಮದಾರಭ್ಯ ದೋಷಗಳಿಗೆ ಕಾರಣವಾಗುತ್ತೆ ಅನ್ನೋದು ಕೆಲವರು ಜನರ ಯೋಚನೆ. ಆದರೆ ವೈಜ್ಞಾನಿಕ ಸಮೀಕ್ಷೆಗಳೇ ದೃಢೀಕರಿಸಿರುವ ಈ HPV ಲಸಿಕೆಗೂ ಮತ್ತು ಈಗ ನಾ ಹೇಳಿದಂಥ ಊಹಾಪೋಹಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಸಾಕ್ಷೀಕರಿಸಿದೆ. ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಸಮಿತಿಯು ಈ ಲಸಿಕೆ ಸುರಕ್ಷತೆ ಡಾಟಾವನ್ನು ಪರಿಶೀಲಿಸಿ ಈ HPV ಲಸಿಕೆ ಸುರಕ್ಷಿತವಾದದ್ದು ಅನ್ನೋದನ್ನು ದೃಢಪಡಿಸಿದೆ. ಇನ್ನು ಗರ್ಭಕಂಠದ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಇರೋದ್ರಿಂದ HPV ಲಸಿಕೆ ಅನಗತ್ಯವೇ ಅನ್ನೋ ಪ್ರಶ್ನೆ ಕೂಡ ಬರುತ್ತದೆ. ಆದರೆ ಭಾರತದ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. ಇದನ್ನು ತಡೆಗಟ್ಟಲು ಈ ಲಸಿಕೆಯೇ ಪ್ರಮುಖ ಮಾರ್ಗ. ಲಸಿಕೆ ಮತ್ತು ನಿಯಮಿತ ತಪಾಸಣೆಯಿಂದ ಸಾವು ಮತ್ತು ಪ್ರಕರಣಗಳ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಅನ್ನೋದನ್ನು WHO ತಜ್ಞರು ತಿಳಿಸಿದ್ದಾರೆ. ನಿಮ್ಮ ಮಗಳ ಅಥವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕ್ಯಾನ್ಸರ್ ಮುಕ್ತವಾಗಿಸಲು HPV ಲಸಿಕೆ ಒಂದು ದೊಡ್ಡ ಕೊಡುಗೆ. ನಿಮ್ಮ ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ ಈ ಲಸಿಕೆಯ ಬಗ್ಗೆ ಹಿಂದೆ ಮಾಹಿತಿ ಪಡೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮ್ಮ ಶಟೀಸ್ ಇನ್ಫೋ.